ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ಚೂ ಇಂದ, ಚೇ ಇಂದ, ಚೋ ಇಂದ, ಲ ಇಂದ, ಲಿ ಇಂದ, ಲು ಇಂದ, ಲೇ ಇಂದ, ಲೋ ಇಂದ ಅಥವಾ ಅ ಇಂದ ಈ 9 ಅಕ್ಷರಗಳಲ್ಲೇನಾದರೂ ನಿಮ್ಮ ಹೆಸರು ಆರಂಭವಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ಅದೇ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ನಿಮಗೋಸ್ಕರ ಈ ವಿಡಿಯೋದಲ್ಲಿ ನಾನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಸೊ ಈ ಅಕ್ಷರಗಳಲ್ಲಿ ಹೆಸರು ಶುರುವಾಗುವಂಥ ನಿಮ್ಮ ಪರಿಚಯದವರಿದ್ದರೂ ಅವ್ರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಬಹಳ ಒಂದು ವಿಶೇಷವಾದ ಪ್ರಯತ್ನ ಈ ಹಿಂದೆನೂ ಮಾಡಿದ್ದೆ, ಮತ್ತೆ ಪುನಃ ಮಾಡ್ತಾ ಇದ್ದೇನೆ. ಸಹಕಾರ ಸಿಕ್ಕಿದ್ರೆ ಮುಂದೆ ಒರೆಸ್ಕೊಂಡು ಹೋಗ್ತೇನೆ. ಬಹಳಷ್ಟು ಜನಕ್ಕೆ ಅವ್ರು ಹುಟ್ಟಿದ ರಾಶಿ, ನಕ್ಷತ್ರ, ಟೈಮು ಏನೂ ಗೊತ್ತಿರಲ್ಲ. ಅಂಥವ್ರಿಗೂ ಜ್ಯೋತಿಷ್ಯ ರೀಚ್ ಆಗಬೇಕು, ಅವ್ರಿಗೂ ಸಿಗಬೇಕು ಜ್ಯೋತಿಷ್ಯ, ಅವ್ರಿಗೂ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಆಗಿರ್ತದೆ. ದಯವಿಟ್ಟು ಸಹಾಯ ಮಾಡಿ, ಶೇರ್ ಮಾಡಿ ವಿಡಿಯೋನ. ನೋಡಿ, ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಶುರುವಾಗುತ್ತೆ ಅಂತ ಆದರೆ ಆಗಸ್ಟ್ ತಿಂಗಳಲ್ಲಿ ನೀವು ಕೆಲವಿಷ್ಟು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಅದರಲ್ಲಿ ಕೂಡ ನಿಮ್ಮ ಒಡ ಹುಟ್ಟಿದವರು ಇರ್ತಾರೆ, ನಿಮ್ಮ ಅಕ್ಕ ಅಥವಾ ತಂಗಿ, ಅಣ್ಣ ಅಥವಾ ತಮ್ಮ, ಅವರ ಜೊತೆಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರ್ತದೆ. ಅದಾಗದಂತೆ ನೀವು ನೋಡಿಕೊಳ್ಬೇಕಾಗ್ತದೆ. ನಿಮಗೆ ಅವರೇ ಬಲ ಅಥವಾ ಅವರಿಗೆ ನೀವೇ ಬಲ ಆಗಿದ್ದಂತಹ ಒಂದು ಕುಟುಂಬದಲ್ಲಿಯೂ ಸಹ ಆಗಸ್ಟ್ ತಿಂಗಳಲ್ಲಿ ಈ ಅಕ್ಷರಗಳಿಂದ ಹೆಸರು ಶುರುವಾಗುತ್ತೆ ಅಂದರೆ ಅಲ್ಲಿ ಕೂಡ ನಿಮಗೆ ಅಣ್ಣ ತಮ್ಮ, ಅಕ್ಕ ತಂಗಿರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಶುರುವಾಗುವ ಅಥವಾ ಕಾಣಿಸಿಕೊಳ್ಳುವ ಎಲ್ಲ ಅವಕಾಶಗಳಿದೆ. ಆದರೆ ನೀವು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತೀರಿ, ರಿಯಲ್ ಎಸ್ಟೇಟ್ ಮಾಡ್ತೀರಿ, ಅಥವಾ ನೀವೇ ಯಾವುದೋ ಸೈಟ್ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದೀರಿ, ಖಂಡಿತವಾಗಿ ಅನುಕೂಲ ಆಗಲಿದೆ ಭೂಮಿ ವಿಚಾರಗಳಲ್ಲಿ. ಅಥವಾ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗಿ ನೀವು ರೈತರಾಗಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಖಂಡಿತವಾಗಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಅಂದರೆ ತುಂಬ ಅನುಕೂಲವಾಗುವಂತಹ ದಿನಗಳು ಕಂಡು ಬರ್ತಾ ಇದೆ. ಅದೇ ಥರ ನೀವು ಇದೇ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾದರೆ ಒಂದು 15 ದಿವಸ, ಆಗಸ್ಟ್ ತಿಂಗಳ ಮೊದಲ ಒಂದು 2 ವಾರ ಬಿಡಿ, 3ನೇ ವಾರದಿಂದ ನಿಮಗೆ ಬಹಳಷ್ಟು ಸರ್ಕಾರಿ ವಿಚಾರ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಆಗಿಬಿಡುತ್ತೆ. ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕಂದ್ರೆ ಬೇಗ ಆಗುತ್ತೆ. ಯಾವುದೋ ಒಂದು ರಿಫಂಡ್ಸ್ ಬರಬೇಕು ಅಂದರೆ ಬೇಗ ಬರುತ್ತೆ. ಯಾವುದೋ ಪರ್ಮಿಷನ್ ಲೆಟರ್ಗಳು ಸಿಗಬೇಕು, ಬೇಗ ಸಿಗುತ್ತೆ. ಹಾಗೂ ಆಗಸ್ಟ್ 15 ತಾರೀಕು ನಂತರ ನಿಮಗೊಂದು ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಮಕ್ಕಳೆಲ್ಲ ಸ್ವಲ್ಪ ಸಾಧನೆಗಳು ಮಾಡ್ತಾರೆ. ನಿಮ್ಮ ಮಕ್ಕಳು ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾದರೆ ನಿಮ್ಮ ಮಕ್ಕಳು ತುಂಬ ಸಾಧನೆಗಳನ್ನು ಮಾಡ್ತಾರೆ, ಸ್ವಲ್ಪ ಅನುಕೂಲ ಆಗುತ್ತೆ. ಬಟ್ ಇಡೀ ಆಗಸ್ಟ್ ತಿಂಗಳಲ್ಲಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ, ಫ್ರೆಂಡ್ಸ್ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ. ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗ್ತೀರಾ, ದುಡ್ಡು ಕಳ್ಕೊಂತೀರಾ. ಫ್ರೆಂಡ್ಸ್ ವಿಚಾರದಲ್ಲಿ ಫ್ರೆಂಡ್ಸೇ ಅಶಕ್ತರಾಗ್ಬಿಡ್ತಾರೆ, ನಿಮ್ಗೆ ಸಹಾಯ ಮಾಡಲಿಕ್ಕೆ ಆಗ್ದಂಗೆ ಆಗಿಬಿಡ್ತಾರೆ. ಅವರಿಗೆ ನಿಮ್ಮ ಸಹಾಯ ಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ, ನೀವು ಅವ್ರು ನಿಮಗೆ ಸಹಾಯ ಮಾಡೋದಿರಲಿ ಒಂದು ಕಡೆ. ಬಟ್ ವಿವಾಹ ವಿಚಾರದಲ್ಲಿ, ವಿವಾಹ, ದಾಂಪತ್ಯ, ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ದೂರ ಪ್ರಯಾಣ, ಹಣಕಾಸಿನ ವಿಚಾರ, ಫ್ಯಾಮಿಲಿ ಸಪೋರ್ಟು, ಈ ಎಲ್ಲ ವಿಚಾರಗಳಲ್ಲಿ ಈ ಅಕ್ಷರಗಳನ್ನು ನೀವು ಹುಟ್ಟಿದರೆ ಮಾತ್ರ ನಿಮ್ಮ ಹೆಸರು ಶುರುವಾಗುತ್ತೆ ಅಂತ ಆದರೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ನಿಮಗೆ. ಸೊ ಈ ಅಕ್ಷರಗಳಲ್ಲಿ ನಿಮಗೆ ಸ್ಕ್ರೀನ್, ಅದಕ್ಕೆ ನಾನು ಅಕ್ಷರನೂ ಸಹ ಹಾಕ್ತಾ ಇದ್ದೇನೆ. ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ನೀವು ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲೂ ಸಹ ನೀವು ಕೆಲವಿಷ್ಟು ವಿಚಾರ ನೀವು ಅಂದ್ಕೊಂಡೇ ಇರೋದಿಲ್ಲ, ಅದೃಷ್ಟ ಅನ್ನೋ ಥರ ಕೆಲಸ ಆಗಿಬಿಡುತ್ತೆ. ಇನ್ನು ಕೆಲವಿಷ್ಟು ವಿಚಾರ ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅನ್ನೋ ಥರ ನಿಮ್ಮ ಕಣ್ಣು ಮುಂದೆನೇ ಅದು ಹಾಳಾಗ್ಬಿಡುತ್ತೆ, ನಿಮ್ಮ ಕೈಗೆ ಮಾತ್ರ ಸಿಗೋದಿಲ್ಲ ಅಂಥೇಳಿ ಬೇಸರ ಆಗುತ್ತೆ. ಗುರುವಿನ ಅನುಗ್ರಹ ನಿಮಗೆ ಬಹಳ 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 ಮುಖ್ಯ. ಕೆಲವಿಷ್ಟು ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಇರ್ತದೆ. ಸೊ ಗುರುವಿನ ಆರಾಧನೆ ಮಾಡಿಕೊಂಡ್ರೆ, ಗುರುವಿಗೆ ವಿಶೇಷವಾದ ಆರಾಧನೆ ಪ್ರಸಾದ ಸೇವನೆ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ನಿಮಗೋಸ್ಕರ ನಾನು ವಿಶೇಷವಾಗಿ ಗುರು ಪೂರ್ಣಿಮೆಯ ದಿವಸ ಗುರು ಆರಾಧನೆ ಮಾಡಿ ವಿಶೇಷ ಪ್ರಸಾದ ಕೊಡ್ತಾ ಇದ್ದೇನೆ. ಅದರ ಬಗ್ಗೆ ಸಹ ನೀವು ತಿಳ್ಕೊಳ್ಬೇಕು. ನೋಡಿ, ಮೇಲಿನ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುವಂಥದ್ದು, ಅದರಿಂದ ನಿಮಗೆ ಗುರು ಬಲದ ಅವಶ್ಯಕತೆ ಜಾಸ್ತಿ ಇರ್ತದೆ, ಗುರುವಿನ ಅನುಗ್ರಹದ ಅವಶ್ಯಕತೆ ಜಾಸ್ತಿ ಇರ್ತದೆ. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ. ಯಾವ ಹುಣ್ಣಿಮೆ ಗೊತ್ತಾ? ಗುರು ಪೂರ್ಣಿಮಾ. ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹ ಮಹಾ ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರು ಪೂರ್ಣಿಮೆಯ ವಿಶೇಷ ಪರ್ವ ದಿನ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಮಹಾಗುರು ಶಾಂತಿ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಸಹಸ್ರ ಗುರು ಶಾಂತಿ ಹೋಮ, ಅದರ ಜೊತೆಯಲ್ಲಿ ಶ್ರೀ ಸೂಕ್ತ ಹವನ ಅದನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಗುರು ಪೂರ್ಣಿಮೆ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಗುರು ದತ್ತಾತ್ರೇಯ
ದತ್ತಾತ್ರೇಯ ಹೋಮವನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸ್ಪೀಡ್ ಪೋಸ್ಟಲ್ಲಿ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ನಾನು ಮಹಾರಾಷ್ಟ್ರದ ನರಸೋಬಾವಾಡಿ ಶ್ರೀ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಗುರು ಸನ್ನಿಧಾನಕ್ಕೆ ನಾನೇ ತೆಗೆದುಕೊಂಡು ಹೋಗಿ ಅಲ್ಲಿಟ್ಟು, ಅಲ್ಲಿ ಕೂಡ ಅದಕ್ಕೆ ಪೂಜೆ ಮಾಡಿಸಿ, ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿಕೊಂಡು, ಅಲ್ಲಿ ಸಂಗಮ ಇದೆ, ಪಂಚಗಂಗಾ ಸಂಗಮ ಇದೆ, ಆ ಸಂಗಮದಲ್ಲಿಯೂ ಸಹ ಅದನ್ನು ಎನರ್ಜೈಸ್ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಪುನಃ ಈಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ಹಾಗೂ ಗುರು ದತ್ತಾತ್ರೇಯ ಹೋಮವನ್ನದಲ್ಲಿಯೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಶ್ರೀ ಸೂಕ್ತ ಹೋಮದಲ್ಲೂ ಎನರ್ಜೈಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ನಿಮ್ಮ ಅದು ಏನೂ ಗೊತ್ತಿಲ್ಲ ಗುರುಗಳೇ ಅದಕ್ಕೆ ಈ ವಿಡಿಯೋ ನೋಡ್ತಾ ಇರೋದು, ಏನೂ ತೊಂದರೆ ಇಲ್ಲ, ನಿಮ್ಮ ಹೆಸರಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ, ನನಗೆ ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂತ ಕಳಿಸ್ಕೊಟ್ಟು ಈ ವಿಡಿಯೋನ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಗುರುಪೂರ್ಣಿಮೆಯ ಪರ್ವ ದಿನದಂದು ನಾನೇ ಖುದ್ದು ಸ್ವತಃ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಕ್ಸ್ಟ್ರಾ ಏನೂ ಚಾರ್ಜಸ್ ಇಲ್ಲ. ಹೋಮದ ಚಾರ್ಜಸ್ ಎಲ್ಲ ಇದೆಲ್ಲದೂ ಸಹ ಬಂತು. ಎಲ್ಲ ಹೋಮಗಳು ಸಹಸ್ರ ಗುರುಶಾಂತಿ ಹೋಮ, ಗುರುದತ್ತ ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ, ಎಲ್ಲ ಹೋಮಗಳು ಜೊತೆಗೆ ಕನಕ ಪುಷ್ಯರಾಗ ರತ್ನ ಜೊತೆಗೆ ಪೋಸ್ಟಲ್ ಚಾರ್ಜಸ್ಸು ಎಲ್ಲವೂ ಬಂತು. ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ನೀವು ಬೇಕಾದ್ರೆ ಅದನ್ನು ಉಂಗುರ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ಡಾಲರ್ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ನೀವು ಹಾಗೆ ಈ ಬಾಕ್ಸನ್ನು ಹಾಗೆ ಇಟ್ಕೊಳ್ಬಹುದು. ಯಾಕೆಂದರೆ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ತುಂಬ ಕಾಸ್ಟ್ಲಿ. ಅದು ಈಗಂತೂ ಇನ್ನೂ ಜಾಸ್ತಿ ಕಾಸ್ಟ್ಲಿ ಆಗಿದೆ. ಅಂತಹ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಮಾಡದೆ ನಮ್ಮ ಸಂಕಲ್ಪ ಸೇವೆ ಕೊಟ್ಟವ್ರಿಗೆ ಎಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ತುಂಬ ಲಿಮಿಟ್ ಆಗಿದೆ. ದಯವಿಟ್ಟು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.